ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ಲೈಫ್ ಕನ್ನಡ. ಸೊ ನಾನಿವತ್ತು ನನ್ನ ವ್ಲಾಗ್ನ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಇವತ್ತು ವಿಶೇಷ ಅಂದರೆ ನನ್ನ ತಮ್ಮನ ಒಂದು ಮದುವೆ ಇದೆ. ಸೊ ಮದುವೆ ಅಂದರೆ ನಾವು ಚೌಟ್ರಿಲೇನು ಮಾಡ್ತಿಲ್ಲ, ಎಲ್ಲ ದೇವಸ್ಥಾನದಲ್ಲೇ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಮದುವೆ ಇರೋದ್ರಿಂದ ಹಿಂದಿನ ದಿನ ರಾತ್ರಿನೇ ಮನೆಯಲ್ಲೇ ಕೂಡ ನಾವು ಅರಿಶಿನ ಶಾಸ್ತ್ರ ಎಲ್ಲ ಅರೇಂಜ್ ಮಾಡಿದ್ವಿ. ಹಿಂದಿನ ದಿವಸನೇ ಮೆಹಂದಿ ಹಾಗೆ ಕಳಶದ ಪೂಜೆ ಎಲ್ಲ ಆಗಿತ್ತು. ಸೊ ಇವತ್ತು ಮಾರ್ನಿಂಗ್ ಒಂದು 3 o'clock ಅಷ್ಟೊತ್ತಿಗೆ, ಯಾಕಂದರೆ 8 ಗಂಟೆಗೆ ಮುಹೂರ್ತ ಇರೋದ್ರಿಂದ ನಾವು 3 ಗಂಟೆಗೆ ಕೂಡ ಗಂಡು ಹೆಣ್ಣು ಇಬ್ರಿಗೂ ಕೂಡ ಅರಿಶಿನ ಹಚ್ಚಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬೇಗನೆ ಎಲ್ಲ ತಯಾರಿ ಮಾಡಿಕೊಂಡು ಆ ಹುಡ್ಗಂಗೆ ಅರಿಶಿನ ಎಲ್ಲ ನಾವು ಹಚ್ತಾಯಿದ್ದೀವಿ. ಸೊ ನನ್ನ ತಮ್ಮ ಅಂದರೆ ಇವರು ನಮ್ಮ ಚಿಕ್ಕಮ್ಮನ ಮಗ, ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವರ ತಂಗಿ ಮಗ. ಸೊ ದಿಢೀರ್ನೆ ಬೇಗನೆ ಫಿಕ್ಸ್ ಆಗಿರೋದ್ರಿಂದ ನಾವು ಟೆಂಪಲಲ್ಲೇ ಇಟ್ಕೊಂಡ್ವಿ. ನಾವು ಟೆಂಪಲಲ್ಲಿ ಅಥವಾ ಸಿಂಪಲ್ ಮ್ಯಾರೇಜ್ ಆಗಿರಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿರಲಿ, ಮೇಯ್ನ್ ಮದುವೆ ಆಗಬೇಕಾದ್ರೆ ನಮಗೆ ಶಾಸ್ತ್ರ ಇಂಪಾರ್ಟೆಂಟು. ಯಾಕಂದರೆ ಅವತ್ತಿನ ದಿನ ಏನದು ತುಂಬ ಮೆಮೊರಬಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಮನೆಯಲ್ಲೇ ಕೂಡ ನಾವು ಒಂದು ಸಿಂಪಲ್ಲಾಗಿಯೇ ಎಲ್ಲ ಅರಿಶಿನ ಶಾಸ್ತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಅದೇ ರೀತಿ ಹಿಂದಿನ ದಿವಸನೇ ಎಲ್ಲ ಗೆಸ್ಟ್ಗಳೆಲ್ಲ ನಾವು ಬಂದು ಈ ಶಾಸ್ತ್ರಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಅಂದರೆ ನಮ್ಮ ಸ್ವಲ್ಪ ಒಂದು ದೊಡ್ಡ ಫ್ಯಾಮಿಲಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮನ ಜೊತೆನೇ ಕೂಡ 5 ಜನ, ಯಾಕಂದರೆ ನಮ್ಮ ತಾತಾಜಿಗೆ 5 ಜನ ಹೆಣ್ಮಕ್ಳು ಹಾಗೆ ಒಬ್ಬ ಗಂಡು ಮಗ ಇದ್ದಾರೆ. ಸೊ ಆಲ್ಮೋಸ್ಟ್ ನಮ್ಮ ಆಂಟಿದರು ಎಲ್ಲರೂ ಕೂಡ ತಾಯಿದೇರೆ ಆಗ್ತಾರೆ, ತಾಯಿದೇರೆ ಶಾಸ್ತ್ರ ಮಾಡೋಂಗಿಲ್ಲ ಅಂತ. ನಾನು ನನ್ನ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು ಹಾಗೆ ನಮ್ಮ ತಂಗಿಯ ಒಂದು ಅವ್ರ ಅತ್ತೆ ಹಾಗೆ ನನ್ನ ತಮ್ಮ ಹಾಗೆ ನನ್ನ ತಂಗಿದಿರು, ಸೊ ಇವರೇ ಸೇರಿಕೊಂಡು ನಾವೆಲ್ಲ ಶಾಸ್ತ್ರಗಳೆಲ್ಲ ಮಾಡಿದ್ವಿ. ಸೊ ಅರಿಶಿನ ಎಲ್ಲ ಹಚ್ಚಿದಾದ್ಮೇಲೆ ಈಗ ಟೆಂಪಲ್ಗೆ ಹೋಗಬೇಕು. ನಾವೆಲ್ಲ ಈಗ ರೆಡಿ ಆದ್ವಿ. ಸೊ ಗಂಡು ಹೆಣ್ಣು ಕೂಡ ಈಗ ಎಲ್ಲ ರೆಡಿ ಆಗಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಹೊರಡಬೇಕು. ಸೊ ಈಗ ಫೈನಲ್ ಆಗಿ ಕಳಶ ಎಲ್ಲ ಎತ್ಕೊಂಡು ಈಗ ಟೆಂಪಲ್ಗೆ ಫಸ್ಟು ಗಂಡ ಈಚೆ ಕಡೆ ಕರ್ಕೊಂಡೋಗಿ ಬಿಡಬೇಕು. ಸೊ ಅದೇ ರೀತಿ ಈಚೆ ಕಡೆ ಕರ್ಕೊಂಡೋಗಿ ಬಿಟ್ಟಿದ್ದಾಗಿ ಆ ಕಾರಲ್ಲೆಲ್ಲ ಕಳಿಸಿದ್ದಾದ್ಮೇಲೆ ಇನ್ನೊಂದ್ಸಲಿ ಹೆಣ್ಣೋಗಿ ಕರ್ಕೊಂಡು ಬಂದು ಒಟ್ಟಿಗೆ ಕರ್ಕೊಂಡು ಹೋಗಬೇಕು. ಸೊ ಅದೇ ರೀತಿ ಈಗ ಹೆಣ್ಣು ಕೂಡ ಎಲ್ಲ ರೆಡಿ ಎಲ್ಲ ಆಗಿದ್ದಾರೆ. ಸೊ ಈಗ ಕಾರ್ ಹತ್ರಕ್ಕೆಲ್ಲ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಕಾರ್ ಇದೆಯಲ್ಲ ಅಲ್ಲಿ.
ಸೊ ಟೆಂಪಲ್ ಬಂದು ಮನೆಯಿಂದ ಒಂದು 6 ಕಿಲೋಮೀಟ್ರ್ ಅಷ್ಟೇ, ಅಂದರೆ ರಾಧಾಕೃಷ್ಣ ಟೆಂಪಲಲ್ಲಿ ಬಂದ್ವಿ. ಸೊ ಬಂದಿದ ತಕ್ಷಣ ಹುಡ್ಗಂಗೆ ಎಲ್ಲ ಹಾಗೆ ಹುಡುಗಿಗೆಲ್ಲ ತಯಾರಿ ಮಾಡ್ತಿದ್ದಾರೆ. ಪುರೋಹಿತರೆಲ್ಲ ಕೂತ್ಕೊಂಡು ಏನೇನು ಶಾಸ್ತ್ರಗಳು ಬೇಕೋ ಅದೆಲ್ಲ ಕೂತ್ಕೊಂಡೆಲ್ಲ ಮಾಡ್ತಿದ್ದಾರೆ. ಸೊ ಇದೆಲ್ಲ ಆಗಿದ್ದಾದಮೇಲೆ ತಾಳಿ ಕಟ್ಟಿಸ್ತಾರೆ.
ಸೊ ಮದುವೆ ಎಲ್ಲ ಮುಗಿದು ಈಗ ಊಟಕ್ಕೆ ಕೂತಿದ್ದೀವಿ. ಸೊ ಅಮ್ಮ ಹಸ್ಬೆಂಡು ಮತ್ತು ಮಕ್ಕಳೆಲ್ಲ ನಾವು ಊಟ ಮಾಡ್ತಾಯಿದ್ದೀವಿ. ಸೊ ಒಂದು ಕಡೆ ಮದುವೆ ಎಲ್ಲ ಆದಮೇಲೆ ಸಪ್ತಪದಿ ಎಲ್ಲ ಮಾಡಿಸಿದ್ರು ಹುಡುಗಿಗೆ. ಸೊ ಅದೆಲ್ಲ ಕೂಡ ಈಗ ಮಾಡಿಸ್ತಿದ್ದಾರೆ. ನಾವು ಊಟ ಮಾಡ್ಕೊಂಬರೋಷ್ಟರಲ್ಲೇ ಎಲ್ಲ ಮುಗ್ದೋಗಿತ್ತು. ಈಗ ಲಾಸ್ಟ್ ಏನು ಶಾಸ್ತ್ರಗಳಿದೆ ಅದು ಮಾಡ್ತಿದ್ದಾರೆ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇನ್ನೇನು ಗಂಡು ಹೆಣ್ಣು ಬರ್ತಾರೆ, ಅವ್ರನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಈಗೆಲ್ಲ ಮುಗಿಸ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಇನ್ಮೇಲೆ 5 ಜನ ಅಲ್ಲ ಆಚೆ ₹500 ಕಾಸಿಸ್ಕೊಳ್ರಿ. ₹600 ಎತ್ಕೊಳ್ಳಿ ಬಂದಲ್ಲಿ ಫಸ್ಟ್ ಸ್ವಲ್ಪ ಮುನ್ನಕ್ಷ್ಮಿ ಇದು ನೀರು ಕೊಡು ಇರಮ್ಮ ಅಲ್ಲೇ ಲೋಟದ ಇಕ್ಕಿದ್ರು ನೋಡಿ ಅಲ್ಲೇಮ್ಮ ಇದು ನೋಡಿ ಅಷ್ಟು ತುಂಬ ವಿಡಿಯೋದವ್ರು ಕಳಿಸ್ಬಿಡೋಣ ಅಮ್ಮ ಈ ಬಾಗಿಲು ತೊಳೆದ್ಬಿಟ್ಟು ಅಷ್ಟೇ ಕುಂಕುಮ ಇಟ್ಟು ಗೊತ್ತಲ್ಲ ಹೂವು ಇಟ್ಟು ಕೊಡ್ತಾರೆ ಅಷ್ಟೇ ಕುಂಕುಮ ಕೊಡು ಸಾಕು ಹೋಲಿ ಇಲ್ಲ ಅವ್ರ ಧನುಷ್ ಅಲ್ಲಿಂದ ವಿಡಿಯೋ ಮಾಡಿ. ಸೊ ಈಗ ಆರತಿ ಎಲ್ಲ ಮಾಡಿದ್ದಾದಮೇಲೆ ಹೊಸ್ಲು ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಹೊಸ್ಲೆಲ್ಲ ತೊಳೆದು ನೀಟಾಗಿ ರಂಗೋಲೆಲ್ಲ ಹಾಕಿ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಸೇರೋದು ಒಳಗೆ ಕರ್ಕೊತೀವಿ. ಸೊ ಅದೇ ರೀತಿ ನಮ್ಮ ಆಂಟಿ ಎಲ್ಲ ಹೇಳ್ತಿದ್ದಾರೆ ಮಾಡೋದಕ್ಕೆ. ಸೊ ಇದೆಲ್ಲ ಆದಮೇಲೆ ಸೇರನ್ನ ಹೊದಿಸಿ ಒಳಗೆ ಕರ್ಕೊಂಬರ್ತಾರೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಕೊನೆವರೆಗೂ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಏನವೆ ನೀವು ನಮಸ್ಕಾರ ಗಾಡಿದವೆ ಹಿಂಗೆ ಇಲ್ಲ ಐತಲ್ಲ ನಮ್ಮ ಮಾವನ ಮನೆ ಇಲ್ಲ ವೇಸ್ಟ್ ವೇಸ್ಟ್ ನಿಮ್ದೇ ಕೆಲಸ ಮೊಬೈಲ್ ಇಟ್ಕೊಂಡು ಅವ್ರ ಮೊಬೈಲ್ ಬಾ ಸೈಡ್ಗೆ ಕಮಾನ್ ಕಮಾನ್